ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮತ್ತೆ ಒಂದು ವ್ಲಾಗ್ನ ಶುರು ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡಿದ್ದೀನಿ. ಅಂದರೆ ನಾನು ಮುಂಚೆ ಎಲ್ಲ ವ್ಲಾಗ್ಸ್ ಮಾಡ್ತಾಯಿದ್ದೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ವ್ಲಾಗ್ಸ್ನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನಾನು ಡ್ಯೂಟಿಗೆ ಬರೋ ಕಾರಣದಿಂದ ನನಗೆ ಟೈಮ್ ಅನ್ನೋದು ಸಿಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಒಂದು ಗೊತ್ತಿರುವಂತಹ ಕೆಲವೊಂದು ಅಂದರೆ ರಂಗೋಲಿಸನ್ನು ಬಿಡಿಸ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಆದರೆ ಈಗ ನೋಡೋಣ, ಟೈಮ್ ಮಾಡಿಕೊಂಡು ವ್ಲಾಗ್ ಮಾಡೋಣ ಅಂತಂದು ಹೇಳ್ಬಿಟ್ಟು ನಾನು ಈಗ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನನ್ನ ಡ್ಯೂಟಿ ಹವರು. ಅಂದರೆ ನನಗೆ ಈಗ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನಾನು 3 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ನಾನು ಕ್ಲಿನಿಕಲ್ಲಿ ಕೆಲಸ ಮಾಡಬೇಕಾಗತ್ತೆ. ನಾನು ಬಂದುಬಿಟ್ಟು ಇಲ್ಲಿ ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಒಂದು ಪುಟ್ಟ ಕ್ಲಿನಿಕ್ಕು. ನೈಟ್ ಡ್ಯೂಟಿ ಇರಲ್ಲ, ಓನ್ಲಿ ಡೇ ಡ್ಯೂಟಿ ಅಷ್ಟೇ. ಬೆಳಗ್ಗೆ 9ರಿಂದ ಸಂಜೆ ರಾತ್ರಿ 9 ಗಂಟೆವರೆಗೂ ಕ್ಲಿನಿಕ್ ಓಪನ್ ಇರುತ್ತೆ. ನಾವು ಬಂದುಬಿಟ್ಟು ಇಲ್ಲಿ ಇಬ್ಬರು ಸ್ಟಾಫ್ ಇದ್ದೀವಿ. ಅಂದರೆ ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ಒಬ್ಬರು, ಸಂಜೆ 3 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಒಬ್ಬರು. ಈಗ ಬಂದುಬಿಟ್ಟು ನಂದು ಸೆಕೆಂಡ್ ಶಿಫ್ಟು, ಹಾಗಾಗಿ ನಾನೀಗ ಡ್ಯೂಟಿಗೆ ಬಂದಿದ್ದೀನಿ. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ, ವ್ಲಾಗ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಇನ್ಮೇಲೆ ವ್ಲಾಗ್ನೇ ಕಂಟಿನ್ಯೂ ಮಾಡೋಣ. ಅಂದರೆ ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇದು ನಾನು ಕೆಲಸ ಮಾಡ್ತಿರುವಂತಹ ಒಂದು ಪುಟ್ಟ ಕ್ಲಿನಿಕ್ಕು. ಇಲ್ಲಿ ನಮಗೆ ಆಯುರ್ವೇದಿಕ್ಕು ಕೂಡ ಸಿಗುತ್ತೆ, ಮತ್ತು ಇಂಗ್ಲೀಷ್ ಮೆಡಿಸನ್ ಕೂಡ ನಮಗೆ ಅವೈಲಬಲ್ ಇದೆ. ನಮ್ಮ ಸರ್ದು ಬಂದುಬಿಟ್ಟು BMS ಆಗಿದೆ, ಹಾಗೆ ಕ್ರಿಟಿಕಲ್ ಕೇರ್ ಮೆಡಿಸನ್ ಕೂಡ ಆಗಿದೆ. ಹಾಗಾಗಿ ನಮಗೆ 2 ರೀತಿಯ ಟ್ರೀಟ್ಮೆಂಟ್ ಕೂಡ ಈ ಕ್ಲಿನಿಕಲ್ಲಿ ನಮಗೆ ಸಿಗುತ್ತೆ. ಆಯುರ್ವೇದಿಕ್ ಆದರೆ ಕೆಲವೊಂದು ಮೆಡಿಸನ್ಸ್ ನಮ್ಮಲ್ಲೇ ಕೂಡ ಸಿಗುತ್ತೆ, ಹೊರಗಡೆ ಇಲ್ಲಿ ಎಲ್ಲೂ ಅವೈಲಬಲ್ ಇಲ್ಲ ಅಂತಂದು ಹೇಳ್ಬಿಟ್ಟು ಆಯುರ್ವೇದಿಕ್ ಮೆಡಿಸನ್ನು ನಮ್ಮಲ್ಲೇ ಅವೈಲಬಲ್ ಇದೆ. ಇಂಗ್ಲೀಷ್ ಮೆಡಿಸನ್ ಬಂದುಬಿಟ್ಟು ಬೇರೆ ಕಡೆಯಿಂದ ಹೊರಗಡೆ ಅಂದರೆ ಕ್ಲಿನಿಕ್ ಶಾಪ್ಗೆ ಬರ್ಕೊಡ್ತಾರೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಹೊಸದಾಗಿ ಯಾರಾದರೂ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ, ಈಗ ನಾವು ನಮ್ಮಲ್ಲಿ ಏನೇ ಒಂದು ಇದೇ ಟ್ಯಾಲೆಂಟ್ ಇದೆ ಅಂತ ಅಂದರೆ ನಾವು ಅದನ್ನು ಕೆಲವೊಂದು ಸಲ ಬೇರೆಯವರ ಏನು ಅಂದ್ಕೊತಾರೋ ಅನ್ನೋ ಬೈಕು ಕೂಡ ನಾವು ಹೊರ ಹಾಕಲ್ಲ. ಹಾಗಾಗಿ ನೋಡೋಣ, ಫೈನಲಿ ಇವತ್ತಿಂದ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ವ್ಲಾಗ್ಸ್ನ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ, ನಾನು ಮುಂಚೆ ವ್ಲಾಗ್ ಮಾಡ್ತಾಯಿದ್ದೆ, ಆಗ ಟೈಮ್ ಸಿಗ್ತಾಯಿತ್ತು. ಈಗ ನಾನು ಡ್ಯೂಟಿಗೆ ಸೇರಿಕೊಂಡು ಈ 10ನೇ ತಾರೀಕು ಬಂದರೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಆಗ ನಾನು ಸ್ಟಾರ್ಟಿಂಗ್ 1.5 ತಿಂಗಳು 2 ಟೈಮ್ ಬರ್ತಾಯಿದ್ದೆ. ಅಂದರೆ 6 ಅವರ್ ಡ್ಯೂಟಿನೇ, 2 ಟೈಮ್ ಬೆಳಗ್ಗೆ ಒಂದು ಸತಿ ಬಂದು ಮತ್ತೆ ಮಧ್ಯಾಹ್ನ ರಿಟರ್ನ್ ಹೋಗಿ ಮತ್ತೆ ಸಂಜೆ ಬಂದು ಮತ್ತೆ ಸಾಯಂಕಾಲ ನೈಟ್ ಹೋಗ್ತಾಯಿದ್ದೆ. ಹಾಗಾಗಿ ನನಗೆ ಟೈಮ್ ಶಾರ್ಟೇಜ್ ಆಗ್ತಾಯಿತ್ತು. ಅದೇ ಬೇರೆ ಪಾಪನೂ ಕೂಡ ಚಿಕ್ಕವನಾಗಿರೋದ್ರಿಂದ ಅವ್ರನ್ನ ನೋಡಿಕೊಂಡು ಹೋಗಿ ಬಂದು ವ್ಲಾಗ್ಸ್ನ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಈಗ ಇನ್ನೊಬ್ಬರು ಸ್ಟಾಫ್ ಬಂದಿದ್ದಾರೆ ನನಗೆ ಕೋ ಸ್ಟಾಫ್ ಆಗಿ. ಅವರು ಬೆಳಗ್ಗೆ ಒಂದೊಂದು ವಾರಕ್ಕೆ ಶಿಫ್ಟ್ನ ಚೇಂಜ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಇನ್ಮೇಲಿಂದ ವ್ಲಾಗ್ನ ಶುರು ಮಾಡೋಣ ಅಂತಂದು ಹೇಳ್ಬಿಟ್ಟು ಶುರು ಮಾಡ್ತಿದ್ದೀನಿ. ಹಾಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಹೆಲ್ತ್ಗೆ ಸಂಬಂಧಪಟ್ಟಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟಿಪ್ಸ್ ಇರ್ಬೋದು, ಅಥವಾ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟಿಪ್ಸ್ ಇರ್ಬೋದು, ಅದನ್ನು ಕೂಡ ನಾನು ನಿಮ್ಮ ಹತ್ರ ಇನ್ಮೇಲೆ ಶೇರ್ ಮಾಡ್ಕೊಳ್ತೀನಿ. ಅದೇ ರೀತಿ ಇನ್ಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡಿ ಡೈಲಿ ಒಂದು ವ್ಲಾಗ್ ಆದರೂ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ನಾನು ಇಷ್ಟು ದಿನ ಏನು ರಂಗೋಲಿಸನ್ನು ಹಾಕ್ಕೊಂಡು ಬರ್ತಾಯಿದ್ದೆ ಅದನ್ನು ಕೂಡ ಬಿಡಲ್ಲ. ಅದನ್ನು ಕೂಡ ವೀಕ್ಲಿ 1 ಟೈಮ್ ಆದರೂ ನಾನು ರಂಗೋಲಿಯನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣವೇ ಅದು. ನಾನು ಮತ್ತೆ ಹೊಸದಾಗಿ ಅಂದರೆ ಹಳೇದೇ ಇವಾಗ ಒಂದು 3 ತಿಂಗಳಾಯ್ತಲ್ವ ನಾನು ವ್ಲಾಗ್ಸ್ ಎಲ್ಲ ಹಾಕ್ಬಿಟ್ಟು, ಅದಕ್ಕೆ ಇನ್ಮೇಲೆ ವ್ಲಾಗ್ಸ್ ಹಾಕೋಣ ಅಂತಂದು ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇದು ನನ್ನ ಒಂದು ಡ್ಯೂಟಿ ಅವರು. ಸೋಮವಾರದಿಂದ ಮತ್ತೆ ನಂದು ಶಿಫ್ಟ್ ಚೇಂಜ್ ಆಗುತ್ತೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಆಗಲೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದೇ ರೀತಿ ಇನ್ಮೇಲಿಂದ ನಮ್ಮ ಹಾಸ್ಪಿಟಲಲ್ಲಿ ಯಾವ್ಯಾವ ರೀತಿ ನಿಮಗೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ್ಯಾವ ರೀತಿ ಒಂದು ಅವೈಲಬಲ್ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ, ಆಯುರ್ವೇದಿಕ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೆಡಿಸನ್ ಆಗಿರ್ಬೋದು, 2 ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತಲ್ಲ,
ಎಲ್ಲ ಒಂದು ಆಯುರ್ವೇದಿಕ್ ಮೆಡಿಸನ್ನಲ್ಲಿ ಏನೇನು ಇದೆ, ಅಥವಾ ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ರೆ ಯಾವ ರೀತಿ, ಆಯುರ್ವೇದಿಕ್ ತೊಗೊಂಡ್ರೆ ಯಾವ ರೀತಿ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕಂದರೆ ನನಗೆ ಗೊತ್ತಿರೋವಷ್ಟು ನಾನು ಶೇರ್ ಮಾಡಿ, ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಸರ್ನ ಕೇಳಿಬಿಟ್ಟು ಅವ್ರ ಹತ್ರನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗಾಗಿ ಇವತ್ತಿಂದ ವ್ಲಾಗ್ನ ಶುರು ಮಾಡೋಣ ಅಂತಂದು ಹೇಳ್ಬಿಟ್ಟು ಇದು ನನ್ನ ಇವತ್ತಿನ ಒಂದು ಮೊದಲನೇ ವ್ಲಾಗು, ಫೆಬ್ರವರಿ 7th. ಹಾಗಾಗಿ ನಿಮಗೆಲ್ಲರಿಗೂ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ, ನಾನು ಈಗ ಒಂದು ಏನು ಡಿಸೈಡ್ ಮಾಡಿದ್ದೀನಲ್ವ ಡೈಲಿ ವ್ಲಾಗ್ ಹಾಕಬೇಕು ಅಂತ, ಇದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಇವತ್ತು ಅದಕ್ಕೋಸ್ಕರನೇ ನಮ್ಮ ಒಂದು ಕ್ಲಿನಿಕ್ನ ಪರಿಚಯ ಮಾಡಿಕೊಡೋಣ ಅಂತಂದು ಹೇಳ್ಬಿಟ್ಟು ಈ ವ್ಲಾಗ್ನ ಶುರು ಮಾಡಿದ್ದು. ನಮ್ಮ ಕ್ಲಿನಿಕ್ನ ಹೆಸರು ಬಂದುಬಿಟ್ಟು ಪಿನಾಕ ಹೆಲ್ತ್ ಕೇರ್ ಅಂತ. ಇದು ಒಳಗಡೆಯಿಂದ ಇದು ಬಂದುಬಿಟ್ಟು ಪಿನಾಕ ಹೆಲ್ತ್ ಕೇರ್ ಅಂತ. ಇಲ್ಲಿ ನಮ್ಮ ಸರ್ ಹೆಸರು ಬಂದುಬಿಟ್ಟು ಡಾಕ್ಟರ್ ಆಕಾಶ್ ಅಂತ. ಇವ್ರದ್ದು BMS ಆಗಿದೆ, ಅದೇ ರೀತಿ ಕ್ರಿಟಿಕಲ್ ಕೇರ್ ಮೆಡಿಸನ್ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಆಯುರ್ವೇದಿಕ್ಕೂ ಅವೈಲಬಲ್ ಇದೆ, ಇಂಗ್ಲೀಷ್ ಮೆಡಿಸನ್ನು ಕೂಡ ಅವೈಲಬಲ್ ಇದೆ. ಇನ್ನೊಂದೇನೆಂದರೆ ಎಲ್ಲ ಏಜ್ನವ್ರನ್ನೂ ಕೂಡ ಈ ಕ್ಲಿನಿಕಲ್ಲಿ ನೋಡ್ತಾರೆ. ಅಂದರೆ ಪರ್ಟಿಕ್ಯುಲರಾಗಿ ಮಕ್ಕಳನ್ನೇ ನೋಡೋದಾಗಲಿ, ಅಥವಾ ಪರ್ಟಿಕ್ಯುಲರಾಗಿ ಓಲ್ಡ್ ಏಜ್ ಇರೋರನ್ನ ನೋಡೋದಾಗಲಿ ಆ ಥರ ಇಲ್ಲ. ಎಲ್ಲರೂ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ವರೆಗೂ ನಮ್ಮ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಪ್ರತಿಯೊಂದಕ್ಕೂ ಒಂದು ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ. ಮೇಯ್ನಾಗಿ ಬಂದುಬಿಟ್ಟು ನಿಮಗೆ ಆಯುರ್ವೇದಿಕ್ಕಲ್ಲಿ ಮೊಣಕಾಲು ನೋವಿಗೆ, ಸ್ಕಿನ್ ಡಿಸೀಸ್ಗೆ, ಮತ್ತು ಏರ್ ಫಾಲ್ ಏನು ಕೂದಲಿಗೆ ಸಂಬಂಧಪಟ್ಟಂತಹ ಕೆಲವು ಒಂದು ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ. ಅಂದರೆ ಡ್ಯಾಂಡ್ರಫ್ಗೆ, ಹೇರ್ ಬೆಳೆಯೋದಕ್ಕೆ, ಆಮೇಲೆ ಹೇರ್ ಫಾಲ್ ಆಗೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ. ಮತ್ತು ಸ್ಕಿನ್ ಡಿಸೀಸಲ್ಲಿ ಈಗ ಸಮ್ಮರ್ ಬಂತು ಅಂದರೆ ತುಂಬ ಸ್ಕಿನ್ ಡಿಸೀಸ್ ಅಲ್ವಾ, ಮಕ್ಕಳಿಗೆ ಆಗಿರ್ಬೋದು ಅಥವಾ ದೊಡ್ಡವ್ರಿಗೆ ಆಗಿರ್ಬೋದು, ಅದಕ್ಕೂ ಕೂಡ ಇಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಸಿಗುತ್ತೆ ಆಯುರ್ವೇದಿಕ್ಕಲ್ಲಿ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಹಾಸ್ಪಿಟಲಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಮಕ್ಕಳಿಗೆ ಸ್ವರ್ಣಬಿಂದು ಕೂಡ ಇಲ್ಲಿ ಅವೈಲಬಲ್ ಇದೆ. ಮಂತ್ಲಿ ಒನ್ಸ್ ಟೈಮ್, ಅದು ಪುಷ್ಯ ನಕ್ಷತ್ರದ ದಿನ, ಅದು ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲಬಲ್ ಇದೆ. ಇನ್ಮೇಲಿಂದ ನಾನು ಹಾಸ್ಪಿಟ್ಲಲ್ಲಿ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅದೇ ಮನೆಯಲ್ಲಿ ಯಾವ ರೀತಿ ನಾನು ಇರ್ತೀನಿ ಅನ್ನೋದನ್ನು ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.